ಪ್ರತಿದಿನ ನಾವು ಆ ರಕ್ಷಣಾ ಆನಂದನ ಅನುಭವಿಸ್ಬೇಕು, ಕಾಣಬೇಕು. ಅದು ಪ್ರಜೆಗಳು ನೋಡಿದಾಗ ಕಾಣಬೇಕು. ಏನೇನು ಅಷ್ಟು ಸಂತೋಷವಾಗಿದೆ ಅಂದರೆ ನಾನು ರಕ್ಷಣಾ ಆನಂದನ ಅನುಭವಿಸ್ತಿದ್ದೀನಿ. ಆಮೇಲೆ ಎದಕ್ಕೆ ನಿನಗೆ ಅಷ್ಟು ಸಂತೋಷ, ಅಷ್ಟು ಮಕ್ಕದಲ್ಲಿ ನೀನು ಕಳ, ಅಷ್ಟು ನೀನು ಹ್ಯಾಪಿಯಾಗಿ ಹೆಂಗಿರ್ತೀನಿ ನೀನು? ಎಷ್ಟು ಬಾಧೆಗಳದಾವ, ಎಷ್ಟು ದುಃಖಗಳು ಏನಿದ್ರೆ ಏನೈತೆ, ಇವೆಲ್ಲ ದೇವರು ಒಂದಿನ ನನ್ನಿಂದ ತೆಗಿತಾನ. ದೇವರು ಆಲ್ರೆಡಿ ಸಿದ್ಧಪಡಿಸ್ಯಾನ. ಏನು ಉನ್ನತವಾದ ಆಶೀರ್ವಾದ ನನ್ನ ಸಲುವಾಗಿ ಸಿದ್ಧಪಡಿಸ್ಯಾನ. ನಮಗೆ ವಾಗ್ದಾನ ಮಾಡೋಣ. ಏನಂತ ವಾಗ್ದಾನ ಮಾಡೋಣ? ಅಬ್ರಾಮ, ನಿನ್ನಿಂದ ನಿನ್ನ ಸಂತತಿಲಿದ್ದ ಅನೇಕ ಜನಾಂಗಗಳು ನಾನು ಆಶೀರ್ವದಿಸ್ತೀನಿ. ಅಬ್ರಾಮ್ ಸಂತಾನ ಯಾರು? ನಾವೇ. ಪೌಲ್ ಏನಂತ ಗೊತ್ತಾ? ಯಾರು ಕ್ರಿಸ್ತನಲ್ಲಿ ನಂಬಿಕೆ ಇಡ್ತಾರೋ, ಹೆಂಗ ಅಬ್ರಾಮು ನಂಬಿಕೆ ಇಟ್ಟು ನೀತಿವಂತನಾಗೇನೋ ಹಂಗೆ ಯಾರು ನಂಬಿಕೆ ಇಟ್ಟು ನೀತಿವಂತರಾಗ್ತಾರೋ ಅವರೇ ಅಬ್ರಾಮ ಸಂತಾನದವ್ರು ಅಂದನ. ಆಮೇನ್. ಸುನ್ನತಿಲಿದ್ದ ಬರೋರು ಅಬ್ರಾಮ ಸಂತಾನದವ್ರು ಅಲ್ಲಪ್ಪ. ನಂಬಿಕೆಲಿದ್ದ ಹೆಂಗ ಅಬ್ರಾಮ್ ನೀತಿವಂತನಾಗೇನೋ ಹಂಗೆ ಯಾರು ನಂಬಿಕೆಲಿದ್ದ ನೀತಿವಂತರಾಗ್ತಾರ ಅವ್ರು ಅಬ್ರಾಮ್ ಸಂತತಿ ಅಂದಾರ. ಮತ್ತೆ ದೇವ್ರು ಅಬ್ರಾಮ್ಗೆ ವಾಗ್ದಾನ ಮಾಡಿರೋದಂತ ವಾಗ್ದಾನ ಏನು? ನಿನ್ನಿದ್ದ ನಿನ್ನ ಸಂತತಿಲಿದ್ದ ನಾನು ಅನೇಕ ಜನಾಂಗನ ಆಶೀರ್ವದಿಸ್ತೀನಿ ಅಂತ ಹೇಳಿ ವಾಗ್ದಾನ ಮಾಡೋಣ. ಆ ವಾಗ್ದಾನ ನನಗೆ, ನನ್ನಿಂದ ದೇವರು ಅನೇಕ ಸಂತಾನ ಆಶೀರ್ವದಿಸ್ತಾನ. ಆಶೀರ್ವಾದ ಜನಾಂಗವಾಗಿ ದೇವ್ರು ನನ್ನ ಮಾಡ್ತಾನ. ಆಮೇನ್. ಈ ಬಾಧಗಳು, ಈ ನೋವು ಇವೇನು ನಮ್ಮನ್ನೇನು ಮಾಡ್ತಾವ? ದೇವ್ರು ಆಲ್ರೆಡಿ ಆಶೀರ್ವಾದ ಮಾಡೋಣ. ಆಲ್ರೆಡಿ ದೇವ್ರ ಆಶೀರ್ವಾದನ ಸಿದ್ಧಪಡಿಸೋಣ. ಆ ಆಶೀರ್ವಾದನ ತೆಗೆಯಕ್ಕಾಗ್ಲಿ, ಆಶೀರ್ವಾದನ ದೂರ ಮಾಡೋಕ್ಕಾಗಲಿ ಯಾರ ಕೈಗಳು ಸಾಧ್ಯ ಇಲ್ಲ. ಅದಕ್ಕೆ ಸಾಧ್ಯ ಆದದ್ದು ಅಂತೇಳಿ ಬಿಲಾಮನ್ ಕರ್ಕೊಂಬರ್ತಾರೆ. ಬಿಲಾಮನ್ ಕರ್ಕೊಂಬಂದು ಇವ್ರನ್ನ ಶಪಿಸ್ ಅಂತ ಹೇಳ್ತಾರ. ಅವನೇನಂತಾನೆ ಹೇಳಿ, ಬಿಲಾಮ ಆಶೀರ್ವಾದ ಮಾಡಿರಂತ ಜನಾಂಗಪ್ಪ ಇವ್ರನ್ನ ಶಪಿಸೋದು ಯಾರ ಕೈಲಿ ಕೂಡ ಆಗೋದಿಲ್ಲ ಅಂತ ಹೇಳಿ. ಆಮೇಲೆ ನಿನಗೆ ವರ ಇದ್ರು ಕೂಡ ಆಗೋದಿಲ್ಲ. ಎದಕ್ಕಂದ್ರೆ ಅವ್ನ ಆಶೀರ್ವಾದ ಮಾಡಿರೋದೇ ದೇವರು, ಅವ್ರಿಗೆ ಮಾತು ಕೊಟ್ಟಿರೋದೇ ದೇವರು. ಅದನ್ನ ಯಾರ ಕೈಲಿ ಕೂಡ ತೆಗಕ್ಕಾಗೋದಿಲ್ಲ. ಮತ್ತೆ ದೇವ್ರು ನಮ್ಮನ್ನ ಆ ರೀತಿ ಆಶೀರ್ವಾದ ಮಾಡೋಣ. ಈ ರಕ್ಷಣೆ ಸಂಪಾದಿಸಕ್ಕೆ ನಾವೇನು ಮಾಡಿವಿ? ಏನು ಮಾಡಿಲ್ಲ. ಏನು ಮಾಡಿವ? ಮಾಡಿರೋದೆಲ್ಲ ತಂದೆನೇ, ದೇವರೇ ಮಾಡೋಣ.